ತಮಿಳುನಾಡು ಕೇರಳದಲ್ಲಿ ಸ್ವಲ್ಪ ಮಳೆ ಹೆಚ್ಚಾಗಿರೋದ್ರಿಂದ ಈಗ 5,000 ಕ್ಯೂಸೆಕ್ಸ್ನ ನಾವು ನಮ್ಮ ಡ್ಯಾಮಿಂದ ಈಗ ಮಧ್ಯಾಹ್ನದಿಂದ ಹೊರಹರಿಬಿಟ್ಟಿದ್ದೀವಿ. ಇದು ತಹಶೀಲ್ದಾರಿಗೆ ಮತ್ತು DCಗೆ ಮುನ್ನೆಚ್ಚರಿಕಾ ಪ್ರವಾಹ ಮುನ್ನೆಚ್ಚರಿಕೆಯನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ತಗ್ಗು ಪ್ರದೇಶದಲ್ಲಿರೋ ಜನಗಳು ಸ್ವಲ್ಪ ಪ್ರವಾಹ ಸುರಕ್ಷಿತ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿ ನಾವು ಈಗ ಅದು ಸೇಫ್ಟಿ ಅಂದರೆ ನಮ್ಮ ಇನ್ನೂ ಹೆಚ್ಚಿಗೆ ಪೊಲೀಸ್ ಭದ್ರತೆ ತಗೊಂಡು ಸ್ವಲ್ಪ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಿದ್ದೀವಿ ಮಾಡ್ತೀವಿ. ಕಬಿನಿ ತಗ್ಗು ಪ್ರದೇಶದ ಜನರೇ ಎಚ್ಚರ ಎಚ್ಚರ. ಕೇರಳದ ವಯನಾಡಿನಲ್ಲಿ ವರುಣನ ಅಬ್ಬರ. ಸುರಕ್ಷಿತ ಪ್ರದೇಶಗಳಿಗೆ ಈಗಲೇ ತೆರಳಿದರೆ ಒಳಿತು. ಹೌದು, ಕೇರಳದ ವಯನಾಡು ಜಿಲ್ಲೆ ಮತ್ತು ಹೆಚಡಿಕೋಟೆ ತಾಲೂಕಿನ ನಾಗರಹೊಳೆ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ ಕಳೆದ ಕೆಲ ದಿನಗಳಿಂದ ಮಳೆ ಅಬ್ಬರಿಸುತ್ತಿದ್ದು, ಕಬಿನಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರೋದ್ರಿಂದ ಜಲಾಶಯ ಭರ್ತಿಯಾಗುವ ಸನ್ನಿಹಿತ ಹತ್ತಿರವಾಗಿದೆ. ಈ ಹಿನ್ನೆಲೆಯಲ್ಲಿ ಜಲಾಶಯದ ಭದ್ರತೆ ಮತ್ತು ಸಂರಕ್ಷಣೆ ದೃಷ್ಟಿಯಿಂದ ಜಲಾಶಯದಿಂದ 5,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗುತ್ತಿದೆ. ಮೇ 30 ಮಧ್ಯಾಹ್ನದಿಂದ ಜಲಾಶಯದಿಂದ ನೀರು ನದಿಗೆ ಬಿಡಲಾಗುತ್ತಿದೆ. ಕಾಣಿಸ್ತದೆ. ಕಬಿನಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಳ ಹಿನ್ನೆಲೆ ಪ್ರವಾಹದ ಮುನ್ಸೂಚನೆ, ತಹಶೀಲ್ದಾರ್ಗೆ ನೋಟಿಫಿಕೇಶನ್. ಇನ್ನು ಕೇರಳದ ವಯನಾಡಿನಲ್ಲಿ ಧಾರಾಕಾರ ಮಳೆ ಆಗುತ್ತಿರುವ ಹಿನ್ನೆಲೆ ಕಬಿನಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುತ್ತಿದೆ. ಈಗಾಗಲೇ 17,200 ಕ್ಯೂಸೆಕ್ಸ್ ನೀರು ಜಲಾಶಯಕ್ಕೆ ಬರ್ತಿದ್ದು, ಕೆಲವೇ ದಿನಗಳಲ್ಲಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಜಲಾಶಯದ ಗರಿಷ್ಠ ಮಟ್ಟ 2,284 ಅಡಿ ಇದ್ದು, ಇಂದಿನ ನೀರಿನ ಮಟ್ಟ 2,279 ಅಡಿ ತಲುಪಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ಗೆ ನೋಟಿಫಿಕೇಶನ್ ನೀಡಲಾಗಿದ್ದು, ಪ್ರವಾಹ ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಅಂತ ಕಬಿನಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗಣೇಶ್ ಹೇಳಿದರು. ತಮಿಳುನಾಡು ಕೇರಳದಲ್ಲಿ ಸ್ವಲ್ಪ ಮಳೆ ಹೆಚ್ಚಾಗಿರೋದ್ರಿಂದ 17,200 ಕ್ಯೂಸೆಕ್ಸ್ ಈಗ ಸದ್ಯ ನಮ್ಮ ಡ್ಯಾಮ್ಗೆ ಒಳಹರಿವು ಬರ್ತಾ ಇದೆ. ಈಗ 5,000 ಕ್ಯೂಸೆಕ್ಸ್ನ ನಾವು ನಮ್ಮ ಡ್ಯಾಮಿಂದ ಈಗ ಮಧ್ಯಾಹ್ನದಿಂದ ಹೊರಹರಿಬಿಟ್ಟಿದ್ದೀವಿ. ಕಬಿನಿ ಜಲಾಶಯದಿಂದ ಎಲ್ಲ ಕಡೆ ನೋಟಿಫಿಕೇಶನ್ ಕೊಟ್ಟಿದ್ದೀವಿ. ಎಲ್ಲ ಕಡೆಗೂ ತಹಶೀಲ್ದಾರಿಗೆ ಮತ್ತು DCಗೆ ಮುನ್ನೆಚ್ಚರಿಕಾ ಪ್ರವಾಹ ಮುನ್ನೆಚ್ಚರಿಕೆಯನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ತಗ್ಗು ಪ್ರದೇಶದಲ್ಲಿರೋ ಜನಗಳು ಸ್ವಲ್ಪ ಪ್ರವಾಹ ಸುರಕ್ಷಿತ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿ ನಾವು ಈಗ ಕಬಿನಿ ಜಲಾಶಯದಿಂದ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಕಬಿನಿ ತಗ್ಗು ಪ್ರದೇಶದಲ್ಲಿ ಪ್ರವಾಹ ಆತಂಕ, ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಸೂಚನೆ. ಇನ್ನು ಕಳೆದ ವರ್ಷಕ್ಕಿಂತ ಈ ಬಾರಿ ಜಾಸ್ತಿ ಮಳೆಯಾಗುವ ಮಾಹಿತಿ ಇದ್ದು, ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ 15,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಬಿಡುವ ಸಾಧ್ಯತೆ ಇರೋದ್ರಿಂದ ತಗ್ಗು ಪ್ರದೇಶದ ಜನರು ಸುರಕ್ಷಿತ ಪ್ರದೇಶಗಳಿಗೆ ತೆರಳುವುದು ಸೂಕ್ತ ಅಂತ ಕಬಿನಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗಣೇಶ್ ಮನವಿ ಮಾಡಿದರು. ಸತತ ಮಳೆ ಆಗ್ತಿರೋದ್ರಿಂದ ಒಳಹರಿವು ಹೆಚ್ಚಳವಾಗುವ ಸಾಧ್ಯತೆ ಇದೆ ಸರ್. ಮುಂದೆ ಅಂದರೆ ಜಾಸ್ತಿ ನೀರು ಕ್ಯೂಸೆಕ್ಸ್ ನೀರು ಜಾಸ್ತಿ ಬಿಡ್ತೀರಾ ಮತ್ತೆ ಹೆಂಗೆ ಅವರಿಗೆ ಸರ್? IMD ಪ್ರಕಾರ 106% ಲಾಸ್ಟ್ ಟೈಮ್ಗಿಂತ ಎಕ್ಸ್ಟ್ರಾ ಮಳೆ ಬರುತ್ತೆ ಅಂತ ಪ್ರಿಡಿಕ್ಷನ್ ಇದೆ. ಅದರಿಂದ ಸ್ವಲ್ಪ ಒಳಹರಿವು ಜಾಸ್ತಿ ಆಗೋ ಚಾನ್ಸಸ್ ಇದೆ ಸರ್. ಅಂದರೆ 3 ದಿನದಲ್ಲೇ ಒಂದು ದಾಖಲೆ ಒಂದು ಅಡಿ ಸಂಗ್ರಹ ಅಂತ ಹೇಳ್ತಿದ್ದಾರೆ, ನಿಜನಾ ಸರ್ ಅದು? ಅಲ್ಲ,
ಇಲ್ಲ ದಾಖಲೆ ಈಗ ರೆಗ್ಯುಲರ್ ಮಾನ್ಸೂನ್ ಬರ್ತಾ ಇದೆಯಲ್ಲ ಅಷ್ಟೇ ಬರ್ತಾ ಇದೆ. ಒಂದು 70 ಈಗ ರೆಗ್ಯುಲರ್ 70 mm ಮಳೆ ಹೋಗ್ತಾ ಇದೆ ಕೆಲವರಿಗೆ. ಮೊನ್ನೆ ಒಂದು 2 days ಬ್ಯಾಕು 120 mm ಅಷ್ಟು ಮಳೆ ಹೋಗಿದೆ. ಈಗ ಒಂದು 70 mm ಮಳೆ ಹೋಗ್ತಾ ಇದೆ. ಅದು ರೆಗ್ಯುಲರ್ ಒಂದು 17,000 ಅಷ್ಟು ಇನ್ಫ್ಲೋ ಬರ್ತಾ ಇದೆ ನಮಗೆ. ಸರ್ ಈಗ ಡ್ಯಾಮ್ ಇದು ಆಮೆಗತಿಯಲ್ಲಿ ಸಾಗುತ್ತಿರುವ ಬ್ರಿಡ್ಜ್ ಕಾಮಗಾರಿ, ಸೇತುವೆ ಮೇಲೆ ಓಡಾಡುವ ಜನರೇ ಹುಷಾರಾಗಿರಿ. ಇನ್ನು ಕಬಿನಿ ಡ್ಯಾಂ ಗೇಟ್ ಮುಂಭಾಗ ಸೇತುವೆ ನಿರ್ಮಾಣವಾಗುತ್ತಿದ್ದು ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದೆ. ಒಳಹರಿವು ಹೆಚ್ಚಾದಂತೆ ಯಾವಾಗ ಬೇಕಾದರೂ ಜಲಾಶಯದಿಂದ ನೀರು ಬಿಡುವ ಸಾಧ್ಯತೆ ಇರುವ ಹಿನ್ನೆಲೆ ಸೇತುವೆ ಮುಳುಗಡೆಯಾಗುವ ಭೀತಿ ಎದುರಾಗಿದೆ. ಹೀಗಾಗಿ ಜನರು ಬಹಳ ಎಚ್ಚರಿಕೆಯಿಂದ ಈಗಿರುವ ಸೇತುವೆ ಮೇಲೆ ಓಡಾಡಬೇಕಾಗಿದೆ. ಒಂದು ವೇಳೆ 15,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಬಿಟ್ಟರೆ ಸೇತುವೆ ಮುಳುಗಡೆಯಾಗಲಿದೆ. ಹೀಗಾಗಿ ಆ ಮಾರ್ಗದ ರಸ್ತೆಯನ್ನ ಕ್ಲೋಸ್ ಮಾಡಿ ಜಲಾಶಯದ ರಸ್ತೆ ಮೇಲೆ ಓಡಾಡುವಂತೆ ಜನರಿಗೆ ಅನುಕೂಲ ಮಾಡಿಕೊಡಲಾಗುವುದು ಅಂತ ಕಬಿನಿ ಕಾರ್ಯಪಾಲಕ ಇಂಜಿನಿಯರ್ ಚಂದ್ರಶೇಖರ್, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗಣೇಶ್ ಹೇಳಿದರು. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಅದೊಂದು ವೇಳೆ ಇದಾಯಿತು ಅಂದರೆ ಸಂಪರ್ಕನೇ ಕಟ್ಟಾಗುತ್ತೆ, ಆಗ ಜನರಿಗೆ ಭಾಳ ತೊಂದರೆ ಇಲ್ಲ ಆಗುತ್ತೆ. ಹೆಚ್ಚಿಗೆ ಅಂದರೆ ನಮ್ಮ ಜಲಾಶಯದ ಮೇಲಿಂದ ಇದು ಮಾಡ್ಕೊಂಡು ಸೇಫ್ಟಿ ದೃಷ್ಟಿಯಿಂದ ಯಾವ ರೀತಿ ಸರ್ ಅದು? ಅದು ಸೇಫ್ಟಿ ಅಂದರೆ ನಮ್ಮ ಇನ್ನೂ ಹೆಚ್ಚಿಗೆ ಪೊಲೀಸ್ ಭದ್ರತೆ ತಗೊಂಡು ಸ್ವಲ್ಪ ಸುರಕ್ಷಿತಕ್ಕೆ ನಮಗೆ ಅನುಸರಿಸಿದ್ವಿ. ಕ್ಲೋಸ್ ಮಾಡ್ತೀವಿ, ರೋಡ್ನ ಕ್ಲೋಸ್ ಮಾಡ್ತೀವಿ. ಅಲ್ಲಿ ಆ ರೋಡನ್ನು ಕ್ಲೋಸ್ ಮಾಡ್ಬಿಟ್ಟು ಮೋರ್ ದೆನ್ 15,000 ಕ್ಯೂಸೆಕ್ಸ್ ಬಿಟ್ಟರೆ ಆ ರೋಡ್ ಕ್ಲೋಸ್ ಮಾಡ್ತೀವಿ. ಒಟ್ನಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಜಾಸ್ತಿ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಹೀಗಾಗಿ ಅಧಿಕಾರಿಗಳು ಪ್ರವಾಹ ತಡೆಗಟ್ಟಲು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾಗಿದೆ. ಅಲ್ಲದೆ ತಗ್ಗು ಪ್ರದೇಶದ ಜನರನ್ನ ಸೂಕ್ತ ಪ್ರದೇಶಗಳಿಗೆ ಸ್ಥಳಾಂತರಿಸಿ ಗಂಜಿ ಕೇಂದ್ರ ತೆರೆಯಬೇಕಾಗಿದೆ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.